ನಮಸ್ತೆ ಎಲ್ಲರಿಗೂ. ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ತುಂಬ ಚೆನ್ನಾಗಿದ್ದೇನೆ. ಇವತ್ತು ನಾನು ನಿಮ್ಮ ಮುಂದೆ ನಿಮ್ಮ ಕನ್ನಡತಿ ಚಾನಲ್ ಬಗ್ಗೆ ಹಾಗೆಯೇ ಮೌನ ಮಾತಾಡದಾಗ ಅಂದರೆ ಏನು ಅಂತ ನನ್ನನ್ನು ತುಂಬ ಜನ ಕೇಳ್ತಾ ಇದ್ರು. ಅದು ಏನು ಅಂತ ನಿಮ್ಮ ಮುಂದೆ ತಿಳಿಸಲು ಬಯಸುತ್ತೇನೆ. ನಾನು ಮೂಲತಃ ಚಾಮರಾಜನಗರ ಜಿಲ್ಲೆಯವಳು. ನಾನು ನಿಮ್ಮ ಮನೆ ಮಗಳು ಮೌನ. ಅಂದರೆ ಮತ್ತೊಂದು ಹೆಸರು ಶ್ರುತಿ ಅಂತ. ಅಂದರೆ ನಾನು ನಿಮ್ಮ ಪ್ರೀತಿಯ ಕನ್ನಡತಿ ಅಂತ ಕೂಡ ಕರೀರಿ. ಕನ್ನಡತಿ ಅಂದರೆ ಅವಳು ತುಂಬ ಸರಳ ಮತ್ತು ಎಲ್ಲರ ಮನಸ್ಸಿಗೆ ಹತ್ತಿರವಾದವಳು. ಪ್ರೀತಿ, ನಂಬಿಕೆ ಮತ್ತು ಅರ್ಥ ಮಾಡಿಕೊಳ್ಳುವುದು ಇದಕ್ಕೆ ಹೆಚ್ಚು ಮಹತ್ವವನ್ನು ನೀಡುವವಳು. ನಗು ನಗುತ್ತಾ ಮಾತನಾಡುವ ಅವಳ ಮಾತುಗಳಲ್ಲಿ ಮಧುರತೆ, ಕಣ್ಣಿನ ಕನಸುಗಳು ಒಂದೇ ಗುರಿ. ಹಾಗೆಯೇ ಪ್ರೀತಿಯನ್ನು ಗೌರವಿಸುವುದು, ಬೆಂಬಲಿಸುವುದು ಅವಳ ಗುಣವಾಗಿದೆ. ಅವಳ ಸಣ್ಣ ಕಾಳಜಿಯೇ ಎಲ್ಲರಿಗೂ ಇಷ್ಟವಾಗುವಂಥ ರೀತಿಯಲ್ಲಿ ಅವಳು ಇರ್ತಾಳೆ ಅಂತ ಹೇಳ್ಬೋದು. ಇದಿಷ್ಟು ನಿಮ್ಮ ಕನ್ನಡತಿ ಬಗ್ಗೆ. ಹಾಗೆಯೇ ಮೌನ ಮಾತಾಡದಾಗ ಅಂದರೆ ಏನು ಅಂತ ತುಂಬ ಜನ ನನ್ನನ್ನು ಕೇಳ್ತಾ ಇದ್ರು. ಅದ್ರ ಬಗ್ಗೆ ಈಗ ಸ್ವಲ್ಪ ವಿಚಾರವನ್ನು ತಿಳಿದುಕೊಳ್ಳೋಣ ಬನ್ನಿ. ಮೌನ ಮಾತಾಡದಾಗ ಅಂದರೆ ಮಾತುಗಳಿಂದ ಹೇಳಲಾಗದ ಭಾವನೆಗಳನ್ನು ಮೌನವೇ ವ್ಯಕ್ತಪಡಿಸುವುದು. ಸರಳವಾಗಿ ಹೇಳುವುದಾದರೆ ನಾವು ಕೆಲವು ವಿಚಾರಗಳನ್ನು ಮಾತಲ್ಲಿ ಹೇಳೋಕ್ಕೆ ಆಗಲ್ಲ. ಬದಲಾಗಿ ಮೌನದ ಮುಖಾಂತರ ಅಂದರೆ ಮೌನವಾಗಿದ್ದು ಸೈಲೆಂಟ್ ಆಗಿದ್ದು ನಮ್ಮ ಭಾವನೆಗಳನ್ನು ವ್ಯಕ್ತಪಡಿಸುವುದು ಅಂತ ಹೇಳಬಹುದು. ಉದಾಹರಣೆ ಕೊಡೋದಾದರೆ, ಕೆಲವು ಸಾರಿ ನಮ್ಮ ದುಃಖ, ಕೋಪ, ನೋವು ಹಾಗೆಯೇ ಪ್ರೀತಿಯನ್ನು ಪದಗಳಲ್ಲಿ ಹೇಳುವುದಕ್ಕಿಂತ ಹೆಚ್ಚಾಗಿ ನಾವು ಮೌನವಾಗಿದ್ದು ಅಂದರೆ ನಮ್ಮ ಮುಖದ ಭಾವನೆಗಳಿಂದ ವ್ಯಕ್ತಪಡಿಸುವುದಾಗಿದೆ ಅಂತ ಹೇಳ್ಬೋದು. ಮೌನವು ಮಾತಾಡದಾಗ ನಮ್ಮ ಕಣ್ಣುಗಳು ಮಾತಾಡುತ್ತವೆ ಎಂಬ ಮಾತು ಕೂಡ ಇದೇ ಅರ್ಥವನ್ನು ನೀಡುತ್ತದೆ. ನಿಮಗೆ ಸರಳವಾಗಿ ಹೇಳಬೇಕು ಅನ್ನೋದಾದರೆ, ಮೌನ ಮಾತಾಡದಾಗ ಅಂದರೆ ಮಾತಿಲ್ಲದಿದ್ದರೂ ಮೌನದಲ್ಲೇ ಅರ್ಥ ಅಥವಾ ಭಾವನೆ ಇರುವುದು ಎಂಬ ಅರ್ಥ ಆಗಿದೆ. ಈಸಿಯಾಗಿ ಹೇಳೋದಾದರೆ, ಎದುರಿಗಿರುವವರ ಜೊತೆ ಮಾತಾಡದೆ ಭಾವನೆಗಳ ಮುಖಾಂತರ ಮೌನವಾಗಿ ಉತ್ತರವನ್ನು ನೀಡುವುದೇ ಆಗಿದೆ. ಮೌನ ಮಾತಾಡದಾಗ ಎಂಬ ವಾಕ್ಯಕ್ಕೆ ಹಲವು ಅರ್ಥಗಳಿವೆ. ನೋಡೋಣ ಒಂದೊಂದಾಗಿ ಬನ್ನಿ. ಕೆಲವು ಸಾರಿ ಮಾತುಗಳು ಸಾಲದಾಗ ಅಂದರೆ ಮಾತಲ್ಲಿ ಹೇಳೋಕೆ ಆಗದೇ ಇರೋದನ್ನು ಮೌನವಾಗಿದ್ದು ಭಾವನೆಗಳನ್ನು ವ್ಯಕ್ತಪಡಿಸುವುದಾಗಿದೆ. ನಮ್ಮ ಜೊತೆ ಇರೋರಿಗೆ ಅಥವಾ ಎದುರಿಗಿರುವವರಿಗೆ ಹೇಳೋಕೆ ತುಂಬ ವಿಷಯಗಳಿದ್ರೂ ಸಹ ಆ ವಿಚಾರವನ್ನು ಪದಗಳಲ್ಲಿ ಹೇಳೋಕೆ ಸಾಧ್ಯವಾಗದ ಸ್ಥಿತಿ ಅಂತ ಕೂಡ ಹೇಳ್ಬೋದು ಅಲ್ವಾ. ನಮ್ಮ ಮನಸ್ಸಿನಲ್ಲಿರುವ ನೋವು, ಪ್ರೀತಿ, ಬೇಸರ ಅಥವಾ ಸಂತೋಷವನ್ನು ಮಾತಲ್ಲಿ ಹೇಳದೆ ಮೌನದ ಮೂಲಕ ತಿಳಿಸುವುದಾಗಿದೆ. ಮೌನವು ಕೆಲವು ಸಾರಿ ನಾವು 1000 ಮಾತುಗಳನ್ನು ಆಡುವುದಕ್ಕಿಂತ ಸುಮ್ಮನಿದ್ದರೆ ಅದು ಹೆಚ್ಚು ಅರ್ಥವನ್ನು ಹೊಂದಿರುತ್ತದೆ. ಹಾಗೆಯೇ ಒಬ್ಬ ವ್ಯಕ್ತಿ ಮೌನವಾಗಿದ್ದಾನೆ ಅಂತ ಅರ್ಥ ಅವನ ಮನಸ್ಥಿತಿಯನ್ನು ಸೂಚಿಸುವ ಸಂದೇಶ ಕೂಡ ಆಗಿರುತ್ತೆ. ಮೌನ ಮಾತಾಡದಾಗ ಬಗ್ಗೆ ಕೆಲವು ಸುಂದರ ಸಾಲುಗಳನ್ನ ನೋಡೋಣ ಇವಾಗ. ಮೌನ ಮಾತಾಡದಾಗ ಕಣ್ಣುಗಳು ಕತೆ ಹೇಳುತ್ತವೆ. ಮಾತುಗಳು ಮುಗಿದಾಗ ಮೌನ ಆರಂಭವಾಗುತ್ತದೆ. ಮೌನ ಆರಂಭವಾದಾಗ ನಿಜವಾದ ಭಾವನೆಗಳು ಗೋಚರಿಸುತ್ತವೆ. ಮೌನವೆಂದರೆ ಮಾತಿನ ಕೊರತೆಯಲ್ಲ, ಅದು ಹೃದಯದ ಒಳಗಿರುವ ಆಳವಾದ ಭಾಷೆ ಅಂತಲೂ ಕೂಡ ಹೇಳ್ಬೋದು. ಕೆಲವು ಪ್ರಶ್ನೆಗಳಿಗೆ ಉತ್ತರ ಮಾತಲ್ಲಿ ಮಾತ್ರ ಇರೋದಿಲ್ಲ, ಮೌನವೂ ಸಹ ಉತ್ತರ ಆಗಿರುತ್ತೆ. ಮೌನ ಮಾತಾಡದಾಗ ಮನಸ್ಸಿನಲ್ಲಿರುವ ನೋವು ಕೆಲವೊಮ್ಮೆ ಕಣ್ಣೀರಾಗಿ ಹೊರಬರುತ್ತದೆ. ಮೌನ ಮಾತಾಡದಾಗ ಹೃದಯದ ಒಳಗೆ ಅಡಗಿರುವ ಭಾವನೆಗಳು ನಮ್ಮ ಕಣ್ಣುಗಳಲ್ಲಿ ಕಾಣಿಸುತ್ತವೆ. ಮೌನ ಮಾತಾಡದಾಗ ನೆನಪುಗಳು 1000 ಮಾತುಗಳನ್ನು ಹೇಳುತ್ತವೆ. ಮೌನ ಮಾತಾಡದಾಗ ನಮ್ಮಲ್ಲಿರುವ ಪ್ರೀತಿಯ ಆಳವನ್ನು ಸಹ ಅರಿಯಬಹುದು. ಮೌನ ಮಾತಾಡದಾಗ ಸಮಯವೇ ಉತ್ತರವನ್ನು ನೀಡುತ್ತದೆ. ಮೌನ ಮಾತಾಡದಾಗ ಸಂಬಂಧಗಳ ನಿಜವಾದ ಮೌಲ್ಯವೂ ಸಹ ನಮಗೆ ತಿಳಿಯುತ್ತದೆ. ಮಾತಿನಿಂದ ನಾವು ಇನ್ನೊಬ್ಬರನ್ನು ಗೆಲ್ಲಬಹುದು, ಆದರೆ ಮೌನದಿಂದ ಮನಸ್ಸನ್ನು ಮಾತ್ರ ಗೆಲ್ಲಬಹುದು ಅಲ್ವಾ. ಮೌನದಲ್ಲಿರುವ ಅರ್ಥವನ್ನು ಅರ್ಥ ಮಾಡಿಕೊಳ್ಳುವವರು ನಮ್ಮ ನಿಜವಾದ ಆತ್ಮೀಯರಾಗಿರುತ್ತಾರೆ. ಕೆಲವೊಮ್ಮೆ ಮೌನವೇ ಹೃದಯದ ಅತ್ಯಂತ ಸುಂದರವಾದ ಭಾಷೆ ಅಂತ ಕೂಡ ನಾವು ಹೇಳ್ಬೋದು. ಕೊನೆಯದಾಗಿ ಹೇಳೋದಾದರೆ, ಮೌನವು ಮಾತಾಡದಾಗ ನಮಗೆ ಸಮಯವೇ ಉತ್ತರವನ್ನು ನೀಡುತ್ತದೆ ಅಂತ ಹೇಳ್ಬೋದು. ಮೌನ ಮಾತಾಡದಾಗ ಹೃದಯವೇ ತನ್ನ ಕಥೆಯನ್ನು ಬರೆಯುತ್ತದೆ ಎಂದು ಹೇಳುತ್ತಾ ನನ್ನ ಚಾನಲ್ನ ಕಿರುಪರಿಚಯ ಹಾಗೂ ಮೌನ ಮಾತಾಡದಾಗದ ಬಗ್ಗೆ ಕೆಲವೊಂದು ವಿಚಾರಗಳನ್ನು ನಿಮ್ಮ ಮುಂದೆ ಇಡಲು ಬಯಸಿದ್ದೆ, ಹೇಳಿದ್ದೀನಿ ಕೂಡ. ಇದರಲ್ಲಿ ಏನಾದರೂ ತಪ್ಪಿದರೆ ದಯವಿಟ್ಟು ಕ್ಷಮಿಸಿ ಅಂತ ಕೇಳ್ತಾ, ಈ ವಿಡಿಯೋನ ಯಾರೆಲ್ಲ ನೋಡ್ತಾ ಇದ್ದೀರಾ, ದಯವಿಟ್ಟು ನಿಮಗೆ ಈ ವಿಡಿಯೋ ಇಷ್ಟ ಆದರೆ
ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ಹಾಗೆಯೇ ಫಸ್ಟ್ ಟೈಮ್ ನಿಮ್ಮ ಕನ್ನಡತಿ ಚಾನಲ್ನ ಯಾರೆಲ್ಲ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಾನು ನಿಮ್ಮ ಪ್ರೀತಿಯ ಕನ್ನಡತಿ ಮೌನ. ಧನ್ಯವಾದಗಳು ಎಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು.